ಪೊಲೀಸ್ ಕಸ್ಟಡಿಯಲ್ಲಿ ರಾತ್ರಿ ಕಳೆದ ದರ್ಶನ್ ಗ್ಯಾಂಗ್ ಬೆಡ್ಶೀಟ್ ಕಾರ್ಪೆಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಕಸ್ಟಡಿಯಲ್ಲಿ ಈಗಾಗಲೇ 13 ಜನ ಇದ್ದಾರೆ. ಬೆಡ್ಶೀಟ್ ಕಾರ್ಪೆಟ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ರಾತ್ರಿ ಡೋಲೋ 650 ಮಾತ್ರೆಯನ್ನ ಕೂಡ ಪೊಲೀಸರು ತರಿಸಿಕೊಂಡಿದ್ದಾರೆ. ತಲೆನೋವು ಮೈಕೈ ನೋವಿಗಾಗಿ ಮಾತ್ರೆಯನ್ನ ತರಿಸಿದ್ದಾರೆ ಖಾಕಿ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಸೇರಿದಂತೆ 12 ಆರೋಪಿಗಳಿಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ರಾತ್ರಿ ಎಚ್ಚರಗೊಂಡು ಎದ್ದು ಕುಳಿತಿದ್ರಂತೆ ನಟ ದರ್ಶನ್. ಬಂಧನದಿಂದಾಗಿ ಚಿಂತಾಕ್ರಾಂತನಾಗಿ ಆರೋಪಿ ದರ್ಶನ್ ಕುಳಿತಿದ್ರಂತೆ. ಇನ್ನು ಠಾಣೆಯ ಮುಂಭಾಗದಲ್ಲಿ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ 13 ಜನರನ್ನ ಬಂಧನಕ್ಕೆ ಒಳಪಡಿಸಿ ಇರಿಸಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ರಾತ್ರಿಯನ್ನ ಕಳೆದಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್. ಬೆಡ್ಶೀಟ್ ಕಾರ್ಪೆಟ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ಇನ್ನು ಡೋಲೋ 650 ಮಾತ್ರೆಯನ್ನು ಕೂಡ ಪೊಲೀಸರು ತರಿಸಿಕೊಟ್ಟಿದ್ದಾರಂತೆ. ತಲೆನೋವು ಮೈಕೈ ನೋವು ಅಂತ ಹಲವು ಮಂದಿ ಹೇಳಿದ್ರಿಂದಾಗಿ ಆ ಮಾತ್ರೆಗಳನ್ನು ತರಿಸಿದ್ರಂತೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಸೇರಿದಂತೆ 12 ಆರೋಪಿಗಳು ರಾತ್ರಿ ಎಚ್ಚರಗೊಂಡು ನಿದ್ದೆಯಿಂದ ಎದ್ದುಕೊಳ್ಳುತ್ತಿದ್ದರಂತೆ. ದರ್ಶನ್ ಚಿಂತಾಕ್ರಾಂತನಾಗಿ ಮುಂದಿನ ಜೀವನ ಏನೋ ಎತ್ತ ಅನ್ನುವಂತಹ ಆತಂಕದಲ್ಲೇ ದರ್ಶನ್ ರಾತ್ರಿ ಕಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ದರ್ಶನ್ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಅಲ್ಲೇನಾದರೂ ಒಂದು ಹೆಚ್ಚಿನ ಗಲಾಟೆಗಳಾಗಬಹುದು, ಅಹಿತಕರ ಘಟನೆಗಳು ನಡೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಠಾಣೆಯ ಮುಂಭಾಗದಲ್ಲಿ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ನಟ ದರ್ಶನ್ ಸೇರಿದಂತೆ 13 ಮಂದಿ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಇಂದಿನಿಂದ ಸಾಕ್ಷ್ಯ ಕಲೆ ಹಾಕಲಿದೆ ಪೊಲೀಸರು. ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇವತ್ತು ದಟ್ಟವಾಗಿದೆ. ಕೊಲೆಯಾದಂತಹ ಸ್ಥಳ ಹಾಗೆ ಮೃತದೇಹ ಎಸೆದಂತಹ ಸ್ಥಳಗಳಲ್ಲಿ ಮಹಜರು ಮಾಡಲಿದ್ದಾರೆ ಪೊಲೀಸರು. ಚಿತ್ರದುರ್ಗಕ್ಕೂ ಆರೋಪಿಗಳನ್ನ ಕರೆದೊಯ್ಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಕೃತ್ಯಕ್ಕೆ ಬಳಸಿದಂತಹ ವೆಪನ್ಗಳನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದ್ದು ಮೊಬೈಲ್ ಡೇಟಾ ಸಂಗ್ರಹ ಮಾಡಲಿದ್ದಾರೆ ಪೊಲೀಸರು. 6 ದಿನಗಳಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಚಪ್ಪ ಇದ್ದಾರೆ. ರಾಚಪ್ಪ, ಈಗಾಗಲೇ 13 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಕಡೆ ಪವಿತ್ರ ಗೌಡರನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ. ಅಂದ್ರೆ ರಾತ್ರಿ ಪೂರ ನಿದ್ದೆ ಇಲ್ಲದೇನೆ ಒದ್ದಾಡಿದಾರಂತೆ ದರ್ಶನ್ ಅನ್ನೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಇವತ್ತು ಸ್ಥಳ ಮಹಜರು ನಡೆಸಲಾಗುತ್ತೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ? ಶಕುಂತಲಾ, ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅದರ ಜೊತೆಗೆ 13 ಜನ ಒಟ್ಟು 13 ಜನ ಬಂಧನ ಆಗಿದ್ದು, ಅದರಲ್ಲಿ ಪವಿತ್ರ ಗೌಡರನ್ನ ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದ್ರೆ ಉಳಿದಂತಹ 12 ಪುರುಷ ಆರೋಪಿಗಳೇನಿದ್ದಾರೆ ಅವರನ್ನ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಲ್ಲಿ ಇರಿಸಿ ಅದಾದ ನಂತರದಲ್ಲಿ ತಡರಾತ್ರಿಯಲ್ಲಿ ತನಿಖಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಪೊಲೀಸ್ ಠಾಣೆಯಿಂದ ತೆರಳಿರುವಂತದ್ದು. ಅದಾದ ನಂತರದಲ್ಲಿ ಏನು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನಟ ದರ್ಶನ್ ಸೇರಿ 13 ಜನರನ್ನ ನೀಡಲಾಗಿದೆ. ಇಂದಿನಿಂದ ಆರೋಪಿಗಳ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಅದರ ಜೊತೆಗೆ 6 ದಿನಗಳ ಕಾಲ ಸಮಯ ಇರೋದ್ರಿಂದಾಗಿ ಪ್ರತಿಯೊಂದು ಎಳೆಯಾಗಿ ಈ ಒಂದು ಪ್ರಕರಣದ ಕಿಡ್ನಾಪ್ ನಿಂದ ಹಿಡಿದು ಕೊಲೆವರೆಗೂ ಏನೇನೆಲ್ಲ ಆಯಿತು, ಜೊತೆಗೆ ಬಾಡಿ ಡಿಸ್ಪೋಸಲ್ ಹೇಗ್ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಸಾಕ್ಷ್ಯವನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಮೊದಲಿಗೆ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕಿಡ್ನಾಪ್ ಮಾಡಿದಂತಹ ಜಾಗ ಏನಿದೆ ಅಲ್ಲಿಂದ ಹಿಡಿದು ಅದಾದ ನಂತರದಲ್ಲಿ ಬೆಂಗಳೂರಿಗೆ ಕರೆ ತಂದ್ರು, ಬೇರೆ ಬೇರೆ ಭಾಗದಲ್ಲಿ ಕೂಡಿ ಹಾಕಿದ್ರು. ಅದರ ಜೊತೆಗೆ ಕೂಡಿ ಹಾಕಿ ಹಲ್ಲೆಯನ್ನ ಕೂಡ ಆರೋಪಿಗಳು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಜಾಗದಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದರ ಜೊತೆಗೆ ಹಲ್ಲೆಯನ್ನ ಮಾಡೋದಕ್ಕೆ ಸಾಕಷ್ಟು ವೆಪನ್ ಗಳನ್ನ ಕೂಡ ಯೂಸ್ ಮಾಡಿದ್ದಾರೆ. ವೆಪನ್ ಗಳನ್ನ ಅಂದ್ರೆ ಹಲ್ಲೆ ಮಾಡಿದ ನಂತರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬಿಸಾಡಿದ್ದಾರೆ. ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾರೆ. ಅಂದ್ರೆ 6 ದಿನ
ದಿನಗಳ ಕಾಲ ಸಮಯ ಇರುವಂತಹ ಕಾರಣದಿಂದಾಗಿ ಬಹುಶಃ ಇವತ್ತು ಸ್ಥಳ ಮಹಾಜರು ಮಾಡೋದಕ್ಕೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕಡಿಮೆ. ಒಂದಿಷ್ಟು ಪ್ರಶ್ನೆಯನ್ನ ಮಾಡುವುದರ ಮೂಲಕವಾಗಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊಬೈಲ್ ಡೇಟಾವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾರೆ. ಅಂದ್ರೆ ರೇಣುಕಾಸ್ವಾಮಿ ಪ್ರಮುಖವಾಗಿ ಪವಿತ್ರ ಗೌಡರಿಗೆ ಒಂದಿಷ್ಟು ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಮಾಡಿದ್ರು ಅನ್ನುವಂತಹ ಏನು ಆರೋಪ ಇದೆ. ಹಾಗಾದ್ರೆ ಆ ಮೆಸೇಜ್ ಏನಾಗಿತ್ತು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೆಲೆ ಹಾಕುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿ ರೇಣುಕಾಸ್ವಾಮಿರನ್ನ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲೆಲ್ಲಿದ್ರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಅದು ಒಂದು ಕಡೆ ಆದ್ರೆ ಸದ್ಯಕ್ಕೆ ಎಂತ ದೊಡ್ಡ ಸ್ಟಾರ್ ಜೊತೆಗೆ ಭಂಡರಿದ್ರು ಕೂಡ ಬಂಧನದ ಬಳಿಕ ದರ್ಶನ್ ಅವರು ಸಾಕಷ್ಟು ಚಿಂತಾಕ್ರಾಂತರಾಗಿದ್ದಾರೆ. ರಾತ್ರಿ ನಿದ್ದೆಯಿಂದ ಎದ್ದು ಕೂತ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ರಾಜು ತಮ್ಮ ಅಪ್ಡೇಟ್ಸ್ಗಾಗಿ.